I believe it's like a horror film because it is scaring everyone. ನಮಸ್ಕಾರ ಎಲ್ಲರಿಗೂ, ಇನ್ನೊಂದೆರಡು ಸುಸ್ವಾಗತ. ಸೊ ಫೈನಲಿ ನಾನು ದುರಂಧರ್ ಫಿಲ್ಮ್ ನೋಡಿದೆ. ಸೊ ನಾನು ಪೇಯ್ಡ್ ಪ್ರೀಮಿಯರ್ ದಿವಸ ನೋಡಿದೆ. ಸೊ ಫಿಲ್ಮ್ ಅಫಿಷಿಯಲಿ ಥರ್ಸ್ಡೇ ರಿಲೀಸ್ ಆಗೈತಿ. ಅದು ನಾನು ನೋಡಿದ್ದೆ ವೆನ್ಸ್ಡೇ ಸಂಜೆ ರಾತ್ರಿ ಶೋ ಇತ್ತು. ರಾತ್ರಿ 8 ಹೋಗಿನಿ, ಮನೆ 3 ಬಂದು ಮನೆಗೆ ಹೊಯ್ಕೊಳಕತ್ತಾರೆ ಇಟ್ಲಾಕ್ ಲೇಟು ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ 4 ತಾಸಿನ ಪಿಕ್ಚರ್ ಐತೆ ಅಂತ ಹೇಳಿ. ಸೊ ನೋಡಿದೆ ನಾನು. ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಮಾಡೋಣ, ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ ಬರ್ರಿ. ಸೊ ಭಾಳ ಡೀಪಾಗಿ ಹೋಗಂಗಿಲ್ಲ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಮೇಜರ್ ಸ್ಪಾಯ್ಲರ್ಸ್ ಅದಾವೆ. ಒಂದು 2-3 ಸ್ಪಾಯ್ಲರ್ಸ್ ಹೇಳ್ತೀನಿ. ಸೊ ಯಾರು ನೋಡಿರಿ ಅವ್ರಿಗೆ ಚಲೋ, ಯಾರು ನೋಡಿಲ್ಲ ಸ್ಪಾಯ್ಲರ್ಸ್ ಹೇಳ್ತೀನಿ. ನೋಡ್ತಿರೋ ಬಿಡ್ತಿರು ನಿಮ್ಮ ಮರ್ಜಿ. ಸೊ ಫಿಲ್ಮಿನ ಒಂದೇ ಲೈನ್ನ ರಿವ್ಯೂ ಮಾಡಬೇಕಪ್ಪ ಅಂತಂದ್ರೆ, ಅಂಗೇನ ಘಾತ್ರಂ ನಯನೇ ವಕ್ತ್ರಂ ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. ಇದು ಲೈನ್ ನೋಡ್ರಿ ನಂದು. ಇದಕ್ಕಪ್ಪ ಅಂತಂದ್ರೆ ಇಷ್ಟು ಮಾನಸಿಕ ಹೋಗ್ತದೆ ಪಿಕ್ಚರ್. ಇಷ್ಟು ಮಾನಸಿಕ ಲೆವೆಲ್ ಕಡಿಮೆಯಾಗಿ ಬಿಡಂಗೆ ಇಲ್ಲ. ಪಾರ್ಟ್ 1 ಲೆವೆಲ್ ಏನಿತ್ತಲ್ಲ ಅದ್ರ ಪಾರ್ಟ್ 2 ನೆಕ್ಸ್ಟ್ ಲೆವೆಲ್ ಹೋಗ್ತದೆ. 1, 2, 3, 4, 5 ಹಾಗೆ ಚಾಪ್ಟರ್ಸ್ಗಳು ಏನು ಬರ್ತಾವಲ್ಲ ತಲೆ ಹಾಪ್ ಮಾಡಿರ್ತದೆ, ಏನೇನು ಮಾಡಾಕತ್ತಾರ ಇವ್ರು ಅಂತ ಹೇಳಿ. ಅದ್ರೊಳಗೆ ಇವ್ರು ಎಲ್ಲರದು ಆ್ಯಕ್ಟಿಂಗ್, ಅಷ್ಟು ಆ್ಯಕ್ಟರ್ಸ್ ಆ್ಯಕ್ಟಿಂಗ್, ಆರ್ ಮಾಧವನ್, ಅರ್ಜುನ್ ರಾಮ್ಪಾಲ್, ರಣವೀರ್ ಸಿಂಗ್, ಹ್ಯಾಟ್ಸ್ ಆಫ್. ರಣವೀರ್ ಸಿಂಗ್ ಈ ಬಗ್ಗೆ ಬರ್ತೀನಿ. ಆದ್ರೆ ಏನು ಆ್ಯಕ್ಟಿಂಗ್ ಮಾಡ್ಯಾರಲ್ಲ ಹೇಳ್ತೀನಿ ಬೈ. ರಾಕೇಶ್ ಬೇದಿ ಗಾನ್ ಫಾರ್. ರಣವೀರ್ ಸಿಂಗ್ ಏನು ಟೈಪ್ ಆಫ್ ಆ್ಯಕ್ಟಿಂಗ್ ಮಾಡ್ಯಾನಲ್ಲ ಹೇಳ್ತೀನಿ ಬೈ. ಈಗಿನ ನೆಪೋ ಕಿಡ್ಸ್ಗಳು ನೋಡಿ ಕಲಿಬೇಕು. ನಾನು ಟೈಗರ್ ಶ್ರಾಫ್, ಕಾರ್ತಿಕ್ ಆರ್ಯನ್ ನೋಡಿ ಕಲಿಬೇಕು. ಇವ ಮನುಷ್ಯ ಏನು ಮಾಡಕತ್ತಾನ. ರಣಬೀರ್ ಕಪೂರ್, ರಣವೀರ್ ಸಿಂಗ್, ವಿಕಿ ಕೌಶಲ್ ಇಂಥವು ಆ್ಯಕ್ಟರ್ಸ್ ಬಂದ ಈಗಿನ ಯಾರು ಆ್ಯಕ್ಟರ್ಸ್ ಲಾಂಚ್ ಆಗತ್ತಾರಲ್ಲ ಅವ್ರ ಮ್ಯಾಗ ಉಗುಳಾಕತ್ತಾರ. ನೋಡ್ರಿ ನಮ್ಮ ನೋಡಿ ಕಲೀರಿ ಅಂತ ಹೇಳಿ. ಏನು ಆ್ಯಕ್ಟಿಂಗ್ ಮಾಡ್ಯಾರ. ಪೀಕ್ ಆ್ಯಕ್ಟಿಂಗ್, ಪೀಕ್ ಆ್ಯಕ್ಟಿಂಗ್. ರಣವೀರ್ ಸಿಂಗ್ ಹ್ಯಾಟ್ಸ್ ಆಫ್ ಬೈ. ಅದು ಏನು ಫಸ್ಟ್ ಆ್ಯಕ್ಷನ್ ಸೀನ್ ಐತಲ್ಲ, ನೀವು ಟ್ರೈಲರ್ದಾಗ ನೋಡಿರ್ಬೇಕು. ಬಾಯಾಗ ಬೇಗ ಬರುತ್ತೆ ನನಗೆ ಬರೀ. ಏನು ಆ್ಯಕ್ಷನ್ ಕೊರಿಯೋಗ್ರಾಫ್, ಅದ್ರ ಜೊತೆ ಮ್ಯೂಸಿಕ್, ಅದ್ರ ಜೊತೆ ಅವನದು ಆ್ಯಕ್ಟಿಂಗ್ ಹ್ಯಾಟ್ಸ್ ಆಫ್. ಆರ್ ಮಾಧವನ್ ಏಕ್ ನಂಬರ್ ಕೆಲಸ ಬೈ. ಅವನೊಂದು ಡೈಲಾಗ್ ಐತಿ, हम मर्द पैदा होने से मरने तक हमें लड़ना पड़ता है अपने सपनों के लिए या अपनों के लिए. ಹ್ಯಾಟ್ಸ್ ಆಫ್. ಏನು ಡೈಲಾಗ್, ಏನು ರೈಟಿಂಗ, ಅದನ್ನು ಹೆಂಗೆ ಹೇಳ್ತಾರಲ್ಲ ಆರ್ ಮಾಧವನ್ನ ಬೈ. ಆರ್ ಮಾಧವನ ಸೆಕೆಂಡ್ ಹೀರೋ ನನ್ನ ಸಮಾನಾಂತರ. ಸೊ ಫಿಲ್ಮ್ದಾಗ ಬಡೇ ಸಾಬ್ ಅಂತ ಭಾಳ ಹೈಪ್ ಮಾಡಕತ್ತಿದ್ರೆ. ಬಡೇ ಸಾಬ್ ಫೈನಲಿ ಗೊತ್ತಾಗಿರ್ಬೇಕು ನಿಮಗೆಲ್ಲರಿಗೂ, ದಾವೂದ್ ಇಬ್ರಾಹಿಂ ಅಂತೇಳಿ. ಅದು ಆ್ಯಕ್ಟರ್ ಯಾರು ಅಂತ ಗೊತ್ತಾಗಲಿಲ್ಲ. ಖರೆ ಬಡೇ ಸಾಬ್ ಆಲ್ಮೋಸ್ಟ್ ಮಂದಿಗೆ ಪಾರ್ಟ್ 2 ರಿಲೀಸ್ ಆಗೋಕ್ಕಿಂತ ಮೊದಲೇ ಗೊತ್ತಾಗಿತ್ತು ದಾವೂದ್ ಇಬ್ರಾಹಿಂ ಬಡೇ ಸಾಬ್ ಇರ್ತಾರೆ ಅಂಥೇಳಿ. ಅದು ಇದ್ರಾಗ ತೋರ್ಸ್ಯಾರ. ಅವ್ರದ್ದು ಆ್ಯಕ್ಟಿಂಗ್ ಚಲೋ ಐತಿ. ಅವರಿಗೆ ಆ ಹಾಲತ್ ಮಾಡಿದ್ದವ್ರದ್ದು ಲಾಸ್ಟಿಗೆ ಬರ್ತೀನಿ ನಾ, ಬೆಂಕಿ. ಸೊ ಫಿಲ್ಮ್ದಾಗೆ ಡಿಮಾನಿಟೈಸೇಷನ್, ಉರಿ ಅಟ್ಯಾಕ್ ಅದ್ರದ್ದೆಲ್ಲ ಒಂದು ಸ್ವಲ್ಪ ಇದು ಮಾಡಿ ತೋರ್ಸ್ಯಾರ. ಡಿಮಾನಿಟೈಸೇಷನ್ ಭಾರಿ ಸ್ವಲ್ಪ ಡೀಪಾಗಿ ತೋರ್ಸ್ಯಾರ. ಉರಿ ಅಟ್ಯಾಕ್ಸ್ ಅದೇನೋ ಆಗಿದ್ದಲ್ಲ ಅದೊಂದು ಸ್ವಲ್ಪ ಬರೀ ಮಾತಾಗಿ ಹೇಳಿ ಮುಗಿಸ್ಯಾರ. ಸೊ ಅದ್ರದ್ದು ಇಂಪ್ಯಾಕ್ಟ್ ಭಾರಿ ಸ್ಟ್ರಾಂಗ್ ಇತ್ತು. ಸೊ ಫೈನಲ್ ಚಾಪ್ಟರ್ ದುರಂಧರ್ ಎಲ್ಲಿ ಗೊತ್ತಾಕೈತಿ ಫಿಲ್ಮ್ದ ಅಸಲಿ ದುರಂಧರ್ ಯಾರಂತೇಳಿ. ಆಲ್ಮೋಸ್ಟ್ ಮಂದಿಗೆ ಗೊತ್ತಾಗಿರ್ಬೇಕು ಯಾರಂತ ಹೇಳಿ. ನಾನು ಹೇಳ್ಬಿಡ್ತೀನಿ. ರಾಕೇಶ್ ಬೇದಿ ಅವರ 45 ಇಯರ್ಸ್ದಿಂದ ಪಾಕಿಸ್ತಾನಕ್ಕೆ ಇರ್ತಾರೆ. ಅವರೊಬ್ಬ ಇಂಡಿಯಾದಿಂದನೇ ಬಂದಿರ್ತಾರೆ, ಇಂಡಿಯಾ ಸ್ಪೈ ಇರ್ತಾರೆ. ಅವರಿಗೆ ರಣವೀರ್ ಸಿಂಗ್ದ ಕೆಲಸ ಕೊಟ್ಟಿರೋಂಗಿಲ್ಲ. ರಣವೀರ್ ಸಿಂಗ್ ಅಸಸಿನ್ ಆಗಿ ಬಂದಿರ್ತಾನೆ, ಅಷ್ಟರು ಹೊಳೆಗೆ ಬಂದಿರ್ತಾನೆ. ಆದರೆ ರಾಕೇಶ್ ಬೇದಿಯವರಿಗೆ ಏನು ಜಮೀಲ್ ಕ್ಯಾರೆಕ್ಟರ್ ಐತಲ್ಲ ಅವರಿಗೆ ಪಾಲಿಟಿಕ್ಸ್ದಾಗ ಏನು ಇನ್ಫಿಲ್ಟ್ರೇಟ್ ಅದೆಲ್ಲ ಮಾಡೋದು ಕಳಿಸಿರ್ತಾರೆ ಬೈ. ಅದು ಟ್ವಿಸ್ಟ್ ಇತ್ತಲ್ಲ ನಮ್ಮ ಥಿಯೇಟ್ರದಾಗ ಮಂದಿ ಬೈ ಟ್ವಿಸ್ಟ್ ಮ್ಯಾಗ ಟ್ವಿಸ್ಟ್ ಕೊಡಕತ್ರ. ಸೊ ಅದು ಟ್ವಿಸ್ಟ್ ಭಾರಿ ಇತ್ತು. ಒನ್ ಆಫ್ ದ ಬೆಸ್ಟ್ ಟ್ವಿಸ್ಟ್ ಅಂತ ಹೇಳ್ತೀನಿ ನಾನು ಕ್ಲೈಮ್ಯಾಕ್ಸ್ದಾಗ ನಮ್ಮ ಇಂಡಿಯನ್ ಫಿಲ್ಮ್ದ. ಅದು ಒಂದು ಬೆಂಕಿ ಟ್ವಿಸ್ಟ್ ಇತ್ತು. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಈ ಟೈಪ್ ಟ್ವಿಸ್ಟ್ ಬರ್ತೈತಿ, ಕ್ಯಾರೆಕ್ಟರ್ ಇದು ಐತೆ ಅಂತ ಹೇಳಿ. ಸೊ ಅದ್ರದ್ದು ಬೆಂಕಿ ನನಗೆ ಭಾಳ ಇಷ್ಟ ಆಯ್ತು ಅದು ಟ್ವಿಸ್ಟ್. ಓವರಾಲ್ ಹೇಳಬೇಕಪ್ಪ ಅಂತಂದ್ರೆ ಫಿಲ್ಮ್ದ ಲೆಂತ್ 4 ತಾಸು ಇದ್ದರೂ ಅದು ನನಗಂತೂ ಹೊಟ್ಟೆ ಫೀಲ್ ಆಗಿಲ್ಲ 4 ತಾಸು ಐತೆ ಅಂತೇಳಿ. ನಾನು ಫೋನ್ ಸುತ್ತಕ್ಕೆ ತೆಗ್ದಿಲ್ಲ, ಟೈಮ್ ಎಷ್ಟಾಗೈತಿ ಅಷ್ಟಾಗೈತೆ ಅಂತೇಳಿ. ಇಂಟ್ರೋದಾಗ ಅಷ್ಟೇ ಸ್ವಲ್ಪ ಸ್ಟೋರಿ ಗಿರಿಟ್ಟು ಅದು ಬಿಟ್ರಪ್ಪ ಅಂತಂದ್ರೆ ನಾ ಫೋನ್ ತೆಗೆದಿಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್ ಇತ್ತು. ಸೊ ಹಾಡಗಳು ಏಕ್ ನಂಬರ್ ಅದಾವೆ. ಫಿರ್ಸೆ ಅಂತೇಳಿ ಅರ್ಜಿತ್ ಸಿಂಗ್ದು ಏನು ಹಾಡ ಐತಲ್ಲ ಲೂಪದಾಗ ಕೇಳಾಕತ್ತೀನಿ. ನಾನು 4-5 ದಿನ ಆಯ್ತು ಫಿಲ್ಮ್ ರಿಲೀಸ್ ಆಗಿ. ದಿನ ಕೇಳತ್ತೀನಿ, ದಿನ ಕೇಳಾಕತ್ತೀನಿ. ಸೊ ಅದು ಆ ಹಾಡ ಭಾಳ ಇಷ್ಟ ಆಗೈತಿ. ಪಾರ್ಟ್ 1 ಕಂಪೇರ್ ಮಾಡಿದ್ರಪ್ಪ ಅಂತಂದ್ರೆ ಸಾಂಗ್ಸ್ ಅಂಥ ಪರಿ ಹೇಳ್ಕೊಳ್ಳೋಂಗೆ ಭಾರಿ ಇಲ್ಲ. ಏನಂತಾರೆ ಅದಕ್ಕೆ ವೈಬ್ ಕೊಡ್ತಾವೆ ಹಾಡ. ಆದರೆ ಅದು ಫಿರ್ಸೆ ಅಂತ ಏನು ಹಾಡ ಐತಲ್ಲ ಏಕ್ ನಂಬರ್ ಐತಿ. ಸೊ ಲಾಸ್ಟಿಗೆ ನಾನು ಏನು ಹೇಳ್ದಪ್ಪ ಅಂತಂದ್ರೆ ಪ್ಲೀಸ್ ಈ ಫಿಲ್ಮ್ ಥಿಯೇಟ್ರ್ಸಾಗ ಹೋಗಿ ನೋಡ್ರಿ. ಯಾರು ಥಿಯೇಟ್ರಾಗ ನೋಡೋಂಗಿಲ್ಲ ಅವರ ಒಂದು ಭಾರಿ ದೊಡ್ಡ ಚಾನ್ಸ್ ಮಿಸ್ ಮಾಡೋಕೆ ಅವರೊಂದು ಭಾರಿ ದೊಡ್ಡ ಚಾನ್ಸ್ ಮಿಸ್ ಮಾಡ್ಕೊಳಕತ್ತೀರಿ. ಒಂದು
ಎಪಿಕನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಈ ಫಿಲ್ಮ್ ಒಳಗೆ. ಸೊ 4 ತಾಸು ಐತತ್ ಹೇಳಿ ಬಿಡಕ್ಕೆ ಹೋಗ್ಬೇಡ್ರಿ. 4 ತಾಸು ಹೆಂಗೆ ಹೋಗ್ತೈತೆ ನಿಮ್ಗೆ ಗೊತ್ತಾಗಂಗಿಲ್ಲ. ಇಂಟರ್ವಲ್ ಪಾಯಿಂಟ್ ಏನೈತಿ, ಗಾನ್ ಫಾಡ್ ಐತಿ. ಸೊ ಶಿವಣ್ಣ ಮುಂದೆ ಬಿಡೋದಾಗ ಅಲ್ಲಿ ತನ್ನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ದುರಂಧರ್.